ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಉಜ್ಜನಕುಂಟೆ ಗ್ರಾಮದಿಂದ ಮಾನವ ಸರಪಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಮಾಧ್ಯಮದವರಿಗೆ ನೀಡಿದ ಹೇಳಿಕೆ ಹೀಗಿದೆ. ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಶೇಷವಾಗಿ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಮಹದೇವಪ್ಪನವರ ನೇತೃತ್ವದಲ್ಲಿ ಸಂವಿಧಾನದ ಅರಿವು ಮೂಡಿಸೋದಕ್ಕೆ, ಸಂವಿಧಾನದ ಆಶಯಗಳನ್ನು ಜನಸಮುದಾಯಕ್ಕೆ ತಲುಪಿಸೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕಳೆದ ಒಂದು ವರ್ಷದಿಂದ ಹಾಕೊಂಡು ಬಂದಿದ್ದಾರೆ. ಇವತ್ತು ಒಂದು ವಿನೂತನವಾಗಿ ಮಾನವ ಸರಪಳಿಯನ್ನು ಬೀದರ್ನಿಂದ ಚಾಮರಾಜನಗರದವರೆಗೆ ಸುಮಾರು 2.5 ಸಾವಿರ ಕಿಲೋಮೀಟರ್ ಒಂದೇ ಸಮಯದಲ್ಲಿ ಇಡೀ ವಿಶ್ವದಲ್ಲೇ ಒಂದು ರೀತಿಯಲ್ಲಿ ರೆಕಾರ್ಡ್ ಆಗುವಂಥ ರೀತಿಯಲ್ಲಿ, ದಾಖಲೆ ಆಗುವಂಥ ರೀತಿಯಲ್ಲಿ ಆಯೋಜನೆ ಮಾಡಿ ಸುಮಾರು 25 ಲಕ್ಷ ಜನರನ್ನು ಇವತ್ತು ಹೊರಗಡೆ ತಂದು ಈ ಮಾನವ ಸರಪಳಿಯನ್ನು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದೇವೆ. ನಮ್ಮ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಪಂಚಾಯಿತಿಯ ಸದಸ್ಯರಿಂದ ಹಿಡಿದು ಶಾಸಕರು, ಸಂಸದರವರೆಗೂ ಕೂಡ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಸಾವಿರಾರು ಜನ, ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಸಂವಿಧಾನದ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಯಾವ ರಾಜ್ಯದಲ್ಲೂ ಕೂಡ ಇಂಥ ಒಂದು ಪ್ರಯತ್ನ ನಡೆದಿಲ್ಲ. ಇದು ಬಹುಶಃ ಇಡೀ ದೇಶಕ್ಕೆ ಒಂದು ಮಾದರಿ ಆಗ್ತದೆ. ಎಲ್ಲ ರಾಜ್ಯದಲ್ಲೂ ಕೂಡ ಇದನ್ನು ಅನುಕರಣೆ ಮಾಡ್ತಾರೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಅದರ ಮೂಲಕ ದೇಶದಲ್ಲಿ ಪ್ರಜಾಪ್ರಭುತ್ವದ ಭಾಗವಾಗಿ ಪ್ರಜಾಪ್ರಭುತ್ವ ಹೇಗಿದೆ ಅನ್ನೋದನ್ನು ಆ ಅರಿವನ್ನು ಮೂಡಿಸುವಂಥ ಕೆಲಸ ಇವತ್ತು ಭಾಳ ಯಶಸ್ವಿಯಾಗಿ ಆಗ್ತಾ ಇದೆ. ಇದರಲ್ಲಿ ನಾನು ಮತ್ತು ನಮ್ಮ ಹಿಂದಿನ ಮಾಜಿ ಸಚಿವರಾದಂಥ ಶಾಸಕರಾದ ಮಾನ್ಯ ಜಯಚಂದ್ರ ಸಾಹೇಬರು ಕೂಡ ಭಾಗವಹಿಸಿದ್ದಾರೆ. ನಾವೆಲ್ಲರೂ ಕೂಡ, ತಾವು ಕೂಡ ಇದರಲ್ಲೆಲ್ಲ ಭಾಗವಹಿಸಿದ್ದಾರೆ. ಯಾಕೆಂದರೆ ಸಂವಿಧಾನ ಎಲ್ಲರಿಗೂ ಕೂಡ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದು ಎಲ್ಲರ ಕಾರ್ಯಕ್ರಮ, ಜನಸಮುದಾಯದ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಸರ್, ಇದು 90 ಕಿಲೋಮೀಟರ್ ನಮ್ಮ ಜಿಲ್ಲೆಯಲ್ಲಿ ಹೋಗ್ತಾ ಇದೆ. ಇಲ್ಲಿ ಅಷ್ಟು ಕಿಲೋಮೀಟರ್ವರೆಗೆ ಜನರನ್ನು ಹೌದು, ಎಲ್ಲ ಮಕ್ಕಳೆಲ್ಲ ನಿಂತಿದ್ದಾರೆ. ಈಗ ನಾನು ನೋಡ್ಕೊಂಡು ಬಂದೆ, ಮಕ್ಕಳೆಲ್ಲ ಇದ್ದಾರೆ, ಪಂಚಾಯಿತಿಯ ಸದಸ್ಯರುಗಳಿದ್ದಾರೆ, ಜನಸಮುದಾಯ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ನಾವು ಕರೆ ಕೊಟ್ಟಿದ್ದು. ಅದರ ಪ್ರಕಾರ ಎಲ್ಲ ನಿಂತಿದ್ದಾರೆ. ಈಗಾಗಲೇ ಎಲ್ಲ ಕೈ ಹಿಡ್ಕೊಂಡು ನಿಂತ್ಬಿಟ್ಟಿದ್ದಾರೆ. ಆದರೆ ಸಣ್ಣ ಪುಟ್ಟದಲ್ಲಿ ಮಧ್ಯ ಎಲ್ಲ ಗ್ಯಾಪ್ ಆಗ್ತಿದೆ, ಅದನ್ನು ಸರಿ ಮಾಡ್ಕೊಂತವ್ರು. ಎಲ್ಲ ನಡಿ, ಈ ಕಡೆ ನಿಂತು ಆ ಕಡೆ ನಿಂತು ಅಂತೆಲ್ಲ ಹೇಳ್ಕೊಂಡು ಭಾಳ ಒಂದು ಹಬ್ಬದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಮತ್ತು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಯಾರು ಚಿಕ್ಕವರು, ದೊಡ್ಡವರು, ಈ ಜಾತಿ, ಆ ಜಾತಿ, ಆ ಧರ್ಮ, ಈ ಧರ್ಮ ಎಲ್ಲವನ್ನು ಬಿಡಿ. ಸಂವಿಧಾನದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಈ ಸಂವಿಧಾನವನ್ನು ಏನು ಕೊಟ್ಟಿದ್ದಾರೆ, ಅದೇ ರೀತಿ ಎಲ್ಲರೂ ಕೂಡ ಇದೊಂದು ದೊಡ್ಡ ಪ್ರಯತ್ನ. ಇದು ಸ್ವತಂತ್ರ ಭಾರತದಲ್ಲಿ ಇದು ಒಂದು ಅತಿ ದೊಡ್ಡ ಪ್ರಯತ್ನ ಅಂತೇಳಿ ನನಗೆ ಅನ್ಸುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ. ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.